ತುಂಬ ಖುಷಿ ಇದೆ. ಯಾಕಂದರೆ ಸೀಸನ್ 5 ತನಕ DKDಯಲ್ಲಿ ಈ ಥರ ಒಂದು ನಾರ್ಮಲ್ ಸೀಸನ್ಸ್ ನಡೀತಾ ಇತ್ತು. ಆದರೆ ಇದೊಂದು ಸೀಸನ್ ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಅಪ್ಪು ಸರ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀವಿ ಸೀಸನ್ನ. ಮತ್ತು ಆ ಟ್ರೋಫಿ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಒನ್. ಆ ಟ್ರೋಫಿ ಎಲ್ಲ ಇಡೀ ಕರ್ನಾಟಕ ಜನತೆದ ಆಶೀರ್ವಾದ ತಗೊಂಡು ಕೊನೆಗೂ ಫೈನಲ್ಸ್ ನಮ್ಮ ಮನೆಗೆ ಬಂದಿದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಸೀಸನ್. ನಮಗೆ ತುಂಬ ಸ್ಪೆಷಲ್. ನಾವೆಲ್ಲ ಡ್ಯಾನ್ಸರ್ಸು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡೇ ಬೆಳೆದಿರೋದು, ಅವ್ರ ಡ್ಯಾನ್ಸ್ ಮೂವ್ಸನ್ನ ನೋಡಿ ಬೆಳೆದಿರೋದು, ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದು. ಆ ಸೀಸನ್ಗೆ ಹೋಗಿ ಆ ಅಪ್ಪು ಸರ್ ಟ್ರೋಫಿ ತೊಗೊಂಡು ಐ ಥಿಂಕ್ ಸೊ ವಿ ಆರ್ ವೆರಿ ಲಕ್ಕಿ. ಮತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದು 5 ಮಂತ್ಸ್ ಈ ಜರ್ನಿ ಇದ್ದಿದ್ದು. ಆ 5 ಮಂತ್ಸ್ ಅಷ್ಟು ಕಷ್ಟಪಟ್ಟು ಕೊನೆಗೂ ಒಂದು ಒಳ್ಳೆ ಔಟ್ಪುಟ್ ಸಿಕ್ತು, ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ನನಗೆ ಇಂಥ ಇಡೀ ಟೀಮ್ಗೆ ತುಂಬ ಖುಷಿಯಾಗಿದೆ. ಇಡೀ ಟೀಮ್ ಆ ಟ್ರೋಫಿಯಿಂದ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಡೇ ಆ್ಯಂಡ್ ನೈಟ್ ನಿದ್ದೆ ಮಾಡ್ದೇ ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಪ್ರಾಬ್ಲಮ್ಸ್ ಬಂತು ನಾವು ಮಾಡ್ಬೇಕಾದ್ರೆ. ನನ್ನ ಕೈಗಳು ಏನೋ ನಾವು ಎಷ್ಟೊಂದು ರಿಸ್ಕಿ ಪ್ರಾಪರ್ಟೀಸ್ ಮಾಡಿದ್ವಿ. ಲ್ಯಾಡರ್ ಆಗಿರ್ಬೋದು, ಪೋಲ್ ಆಗಿರ್ಬೋದು, ರಿಸ್ಕಿ ಏರಿಯಲ್ಲಿ ಆ್ಯಕ್ಟ್ಸ್ ಮಾಡಿದ್ವಿ ನಾವು. ಎವ್ರಿ ಎಪಿಸೋಡ್ ಏನೋ ಒಂದು ಹೊಸದು ಕೊಡಬೇಕಂತ ಎವ್ರಿ ಎಪಿಸೋಡ್ ಇಳಿತಾ ಇದ್ವಿ. ನಮಗೆ ನಾವೇ ಚಾಲೆಂಜ್ ಮಾಡ್ಕೊತಾ ಇದ್ವಿ ಏನೋ ಒಂದು ಹೊಸದಾಗಿ ಮಾಡಬೇಕು ಅಂತ. ಸೊ ಎವ್ರಿ ಎಪಿಸೋಡ್ ಡಿಫ್ರೆಂಟಾಗಿ ಮಾಡಿದ್ದೀವಿ. ರಿಪೀಟೇಟಿವ್ ಏನು ಮಾಡಿಲ್ಲ ನಾವು. ಎವ್ರಿ ಎಪಿಸೋಡ್ ಏನೋ ಒಂದು ರಿಸ್ಕಿ ಎಲಿಮೆಂಟ್ಸ್ ಹಾಕಿದ್ದೀವಿ. ನಾವು ಹೊಸ ಸ್ಟೈಲ್ ಮಾಡಿದ್ದೀವಿ. ಶಿವನ ಇಟ್ಕೊಂಡಿದ್ರು ಕೈ ರೈಟಲ್ಲಿ ನಾನಿದ್ದೆ, ಲೆಫ್ಟಲ್ಲಿ ಮಹೇಶ್ ಅವರಿದ್ದರು. ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. 10, 9, 8 ಹಂಗೆ ನರ್ವಸ್ನೆಸ್ ಜಾಸ್ತಿ ಆಗ್ತಾ ಹೋಯಿತು. ಕೈ ಮೇಲೆ ಹತ್ತೋದು ನಮ್ಮ ಕೈಯೇ ಆಗಿರಬೇಕು ಅನ್ನೋದೊಂದಿತ್ತು. ವಿ ಡಿಡ್ಂಟ್ ವಾಂಟ್ ಟು ಲೂಸ್ ಕಮಿಂಗ್ ಅಟ್ ದ್ಯಾಟ್ ಸ್ಟೇಜ್. ಈ ಲಾಸ್ಟ್ ಫೈನಲ್ 2 ಇಷ್ಟು ತಿಂಗಳು ಕಷ್ಟಪಟ್ಟಿದ್ದೀವಿ. ಕೊನೆಗೆ ಇನ್ನು ಲಾಸ್ಟ್ 2 ಬರ್ಬೇಕಾದ್ರೆ ಸೋಲ್ಬಾರ್ದಪ್ಪ, ಗೆದ್ಬಿಡ್ಬೇಕು, ಈ ಸರ್ ಟ್ರೋಫಿ ನಮ್ಮ ಮನೆಗೆ ಬಂದುಬಿಡಬೇಕು ಅಂತ ಡೆಫಿನೆಟಾಗಿ ತುಂಬ ನರ್ವಸ್ನೆಸ್ ಇತ್ತು. ಬಟ್ ಶಿವಣ್ಣ ಫಸ್ಟ್ 1 ಆದ ತಕ್ಷಣ ಇಬ್ಬರು ಕೈ ಹಿಂಗೆ ಎತ್ತಿದ್ದಾರೆ, ಆಮೇಲೆ ಇಳಿಸ್ಬಿಟ್ಟು ನನ್ನ ಕೈ ಎತ್ತಿದ್ದಾರೆ. ಸೊ ಐ ಥಿಂಕ್ ಸೊ ಇಟ್ ವಾಸ್ ವೆರಿ ಗುಡ್ ಮೂಮೆಂಟ್ ಫಾರ್ ಮೀ. ಅರುಣ್ ಮಾಸ್ಟರ್ ನಮ್ಮದು ಕೆಲವೊಂದು ಆ್ಯಕ್ಟ್ಸ್ ಫ್ಲಾಪು ಆಗಿದೆ, ಹಿಟ್ಟು ಆಗಿದೆ. ಹಿಟ್ಟಾದಾಗ ಫ್ಲಾಪ್ ಆದಾಗ ಬೇರೆ ಬೇರೆ ಇರಲ್ಲ. ಲೈಕ್ ಎವ್ರಿ ಟೈಮ್ ಒಂದೇ ಥರ ಇರೋದು. ಹಿಟ್ಟಾಗಿದೆ ಅಂದ್ಬಿಟ್ಟು ತುಂಬ ಖುಷಿಯಾಗೂ ನಡ್ಕೊಳ್ಳಲ್ಲ. ಫ್ಲಾಪ್ ಆಗಿದೆ ಅಂದ್ಬಿಟ್ಟು ಲೈಕ್ ತುಂಬ ಬೈಯೋದು ಇಲ್ಲ. ಹೋಪ್ಸ್ ಕೊಡ್ತಾರೆ. ಫ್ಲಾಪ್ ಆದರೆ ತುಂಬ ಹೋಪ್ಸ್ ಕೊಡ್ತಾರೆ, ಮತ್ತು ನೆಕ್ಸ್ಟ್ ರೌಂಡ್ ಚೆನ್ನಾಗಿ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೂ ಕೇಳಿದೆಲ್ಲ ಕೊಡಿಸ್ತಾರೆ ನಮಗೆ. ಈಸ್ ಅ ಮೇನ್ ರೀಸನ್. ಅವರೇ ಕಾರಣ. ಅವರು ಮತ್ತು ಅವ್ರ ಟೀಮ್, ಅರುಣ್ ಹರೀಶ್ ಅವ್ರು ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ವೈಭವ್ ಆಗಿರ್ಬೋದು, ಅರುಣ್ ಮಾಸ್ಟರ್ ಅವರೇ. ನನ್ನ ಪ್ರಕಾರ ನಾವು ಗೆದ್ದಿರೋ 99% ಕಾರಣನೂ ಅವರೇ. ಯಾಕಂದರೆ ಎಲ್ಲರೂ ಕಂಟೆಸ್ಟೆಂಟ್ಸ್ ಎಲ್ಲರೂ ಆಡಿಷನ್ ಸೆಲೆಕ್ಟ್ ಆದಾಗ ಐ ಥಿಂಕ್ ಸೊ ಎಲ್ಲರೂ ಈಕ್ವಲ್ ಲೆವೆಲ್ ಇರ್ತಾರೆ, ಯಾರು ಕಮ್ಮಿ ಜಾಸ್ತಿ ಅನ್ನೋದಿರಲ್ಲ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಫಾರ್ಮ್ ತೊಗೊಂಬಂದು ಬೇರೆ ಬೇರೆ ಥರ ಬಂದಿರ್ತಾರೆ. ಬಟ್ ಕೊರಿಯೋಗ್ರಫರ್ ಅವ್ರನ್ನ ಹೆಂಗೆ ಯೂಸ್ ಮಾಡ್ತಾರೆ, ಅವ್ರ ಪ್ಲಸ್ ಅವ್ರ ಮೈನಸ್ನ ನೋಡ್ಕೊಂಡು ಕೊರಿಯೋಗ್ರಫರ್ ನಮ್ಮನ್ನ ಹೆಂಗೆ ಪೋರ್ಟ್ರೇ ಮಾಡ್ತಾರೆ, ಎವ್ರಿ ರೌಂಡ್ ಹೆಂಗೆ ಹೊಸದೇನು ತರ್ತಾರೆ, ಹೊಸ ಕಾನ್ಸೆಪ್ಟ್ಸ್ ಏನು ತರ್ತಾರೆ. ಮತ್ತು ಎವ್ರಿ ರೌಂಡ್ ಯೂಸ್ ಟು ಥಿಂಕ್ ಸಮಥಿಂಗ್. ಎವ್ರಿ ರೌಂಡ್ ಏನೋ ಡಿಫ್ರೆಂಟಾಗಿ ಯೋಚಿಸೋರು. ಎಲ್ಲ ಕೊರಿಯೋಗ್ರಫರ್ ಒಂದು ಕಡೆ ಆದರೆ ಅವ್ರು ಬೇರೆ ಥರ ಯೋಚಿಸೋರು. ಶಿವಣ್ಣ ಸರ್ ಬಗ್ಗೆ ಹೇಳೋದಾದರೆ, ನನಗೆ 2 ಶೋ ಮಾಡಿದ್ದೀನಿ ಅವ್ರ ಜೊತೆ. ಅವರು ಅಂದರೆ ಅವ್ರನ್ನ ನೋಡೋಕ್ಕೆ ಸುಮಾರು ಜನ ತುಂಬ ಕಾಯ್ತಾ ಇರ್ತಾರೆ. ಅದರಲ್ಲಿ ನಾನು ಅವ್ರ ಜೊತೆ 2 ಶೋ ಮಾಡಿದ್ದೀನಿ. ಮತ್ತು DKD ಸೀಸನ್ ಪ್ರತಿ ವಾರ ಅವರು ಸೆಟ್ಟಿಗೆ ಬರ್ತಾರೆ, ಪ್ರತಿ ವಾರ ನನ್ನ ಮಾತಾಡ್ಸ್ತಾರೆ, ಹೆಂಗಿದೆಯಾ, ಚೆನ್ನಾಗಿದೆಯಾ. ಮತ್ತು ಎವ್ರಿ ಪರ್ಫಾರ್ಮೆನ್ಸ್ ಆದರೆ ಏನೋ ಹಿಟ್ ಆದರೆ ಚೆನ್ನಾಗಿ ಮಾಡಿದೆ ಅಂತಾರೆ, ಫ್ಲಾಪ್ ಆದರೆ ಚೆನ್ನಾಗಿ ಮಾಡ್ಬೋದಿತ್ತು ಅಂತಾರೆ, ಎಂಕರೇಜಿಂಗ್ ವರ್ಡ್ಸ್ ಕೊಡ್ತಾರೆ. ಎವ್ರಿ ವರ್ಡ್ ಫ್ರಮ್ ಹಿಸ್ ಮೌತ್. ಅವ್ರು ಏನು ಮಾತಾಡಿದ್ರು ನನಗೆ ಅದು ಒಂದು ಪಟ್ಟು ಹೆಚ್ಚೆ. ನನಗೆ ನನ್ನ ಒನ್ ಆಫ್ ಆ ಜಡ್ಜಸ್ ನನ್ನ ಫೇವ್ರೇಟ್ ಅಂದರೆ ಶಿವಣ್ಣನೇ. ಅವ್ರನ್ನ ನೋಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ. ಅವ್ರ ಸೆಟ್ಟಲ್ಲಿ ಇದ್ದರೆ ಒಂಥರ ನನಗೆ ಇನ್ನೊಂದು ಲೆವೆಲ್ ಜೋಶು. ತುಂಬ ಪ್ರೆಷರ್ಸ್ ಇತ್ತು. ನಾವು ಈ ಸಾಂಗ್ ಮಾಡಿದ್ವಿ, ಹೇಗೋ ಮಾಡಿದ್ವಿ. ಅದಾದಮೇಲೆ ಬೇರೆಯವ್ರದ್ದು ರಿಹರ್ಸಲ್ಸ್ ಬಂದಾಗ ನೋಡಿದಾಗ ಅವ್ರ ಆ್ಯಕ್ಟ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮಗೆ ಕೆಲವೊಂದು ಸತಿ ಹಂಗೆ ಥಾಟ್ಸ್ ಬರ್ತಾ ಇತ್ತು, ಲೈಕ್ ನಮ್ಮದು ಇವ್ರದ್ದು ಬೀಟ್ ಆಗುತ್ತಾ, ಇವ್ರ ಲೆವೆಲ್ಗೆ ಇದೆಯಾ, ಅಥವಾ ಇದು ಫಿನಾಲೆ ಥರ ಇದೆಯಾ, ಸ್ಟ್ಯಾಂಡಿಂಗ್ ವೆಷನ್ ಸಿಗ್ಬೋದಾ ಅಂತ ಸುಮಾರು ಥಾಟ್ಸ್ ಇತ್ತು. ಆದ್ರೂ ಏನೋ ಒಂಥರ ಕಾನ್ಫಿಡೆನ್ಸಲ್ಲಿ ಮಾಡಿದ್ವಿ. ಆದರೂ ಅದೆಲ್ಲ ಭಯ ಹಿಡ್ಕೊಂಡು ನಾವೇ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು. ಇದು ಮಾಡಿದ್ರೆ ಸದ್ಯನ ಚಾರಿಕಾ ಸಿಂಪಲ್ ಆಗ್ಬಿಡುತ್ತಾ, ಇದು ಮಾಡಿದ್ರೆ ಇದೇನು ನಾರ್ಮಲ್ ಅನ್ಸ್ಬಿಡುತ್ತಾ, ತುಂಬ ಆ ಥರ ಥಾಟ್ಸ್ ಇತ್ತು. ಬಟ್ ಕಾನ್ಫಿಡೆನ್ಸಲ್ಲಿ ಮಾಡಿದ್ವಿ. ನಾವು ಇಷ್ಟು ದಿನ ಸೆಮಿಫೈನಲ್ಸ್ ನಾವೇನು ಅಂದ್ಕೊಂಡಿದ್ವೋ ಅದನ್ನು ಮಾಡ್ತಾಯಿದ್ವಿ, ಅದು ಹಿಟ್ ಆಗ್ತಾಯಿತ್ತು. ಸೊ ಫೈನಲ್ಸ್ಗೆ ಏನು ಬೇರೆದು ಮಾಡೋದು ಬೇಡ, ನಾವೇನು ಅನ್ಕೊತೀವೋ ಅದನ್ನೇ ಮಾಡ್ತೀವಿ, ಫೈನಲ್ಸು ಚೆನ್ನಾಗಿ ಹೋಗುತ್ತೆ ಅನ್ನೋದು ಇದರಲ್ಲಿ ನಾವು